ಸಂಸ್ಕೃತಿ ಅಂತಂದ್ರೆ ಒಂದೇ ಪದದಲ್ಲಿ ಹೇಳಕ್ಕಾಗಲ್ಲ. ಇದೇ ಸಂಸ್ಕೃತಿ, ಇದನ್ನೇ ಸಂಸ್ಕೃತಿ ಅಂತೀವಿ ಅಂತ ಹೇಳ್ಬಿಟ್ಟು. ಸಂಸ್ಕೃತಿ ಅಂತ ಈಗ ನಾವು ದೀಪ ಬೆಳಗ್ಬಿಟ್ಟು ಅಸತೋಮ ಸದ್ಗಮಯ ಅಂತ ಹೇಳಿದ್ವಿ, ಸುಮ್ಮನೆ ಹೇಳ್ತಾ ಇರ್ತೀವಿ ಅದನ್ನ. ಅದ್ರದ್ದು ಬಗ್ಗೆ ನಮಗೇನು ಗೊತ್ತಿರಲ್ಲ. ತಮಸೋಮ ಜ್ಯೋತಿರ್ಗಮಯ ಅಂತಂದ್ರೆ ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗುವ. ತಮ ಅಂದ್ರೆ ಕತ್ತಲೆ ಅಂತ ಹೇಳ್ಬಿಟ್ಟು ಅಜ್ಞಾನ, ಕತ್ತಲೆ ಯಾವ ಥರ ಬೇಕಾದ್ರೂ ನಾವು ಅನ್ಕೋಬೋದು. ಅದರಿಂದ ಜ್ಞಾನದ ಕಡೆಗೆ ಅಥವಾ ಕತ್ತಲೆಯಿಂದ ಬೆಳಕಿನ ಕಡೆಗೆ ತಗೊಂಡು ಇದಾದ ತಕ್ಷಣ ಮತ್ತೆ ಇನ್ನೊಂದು ಹೇಳ್ತೀವಿ. ದೀಪ ಬೆಳಗಿದ ತಕ್ಷಣ ನಮ್ಮನೇಲಿ ನಾನು ಹೇಳ್ಕೊತೀನಿ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಕಾಯ ನಮೋಸ್ತುತೆ ಅಂತ ಹೇಳಿ. ಅಂದರೆ ಈಗೆಲ್ಲ ನಾವು ಆಸ್ತಿ ಅಂತೆಲ್ಲ ಮಾಡ್ತಾ ಇರ್ತೀವಿ. ಅದೆಲ್ಲ ಅಲ್ಲ, ಆರೋಗ್ಯವೇ ಆಸ್ತಿ, ಆರೋಗ್ಯನೇ ಹೆಲ್ತ್ ಈಸ್ ವೆಲ್ತ್ ಅಂತ ಈಗ ಹೇಳ್ತಿದ್ದಾರೆ. ಇದೆಲ್ಲ ಶ್ಲೋಕಗಳು ತುಂಬ ಹಳೆಯದಾಗಲೇ ಬಂದ್ಬಿಟ್ಟಿದೆ ನಮಗೆ. ಆರೋಗ್ಯನೇ ಭಾಗ್ಯ ಅಂತ ಹೇಳ್ಬಿಟ್ಟು. ಶತ್ರು ಬುದ್ಧಿ ವಿನಾಶಾಯ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದುರ್ಗುಣಗಳೇ ನಮ್ಮ ಶತ್ರುಗಳು, ಅದನ್ನ ವಿನಾಶ ಮಾಡ್ಕೋಬೇಕು. ಏನಪ್ಪ, ನಮ್ಮಲ್ಲಿರುವಂಥ ಸಿಟ್ಟಿರ್ಬೋದು, ಅಸಹನೆ ಇರ್ಬೋದು, ಅಥವಾ ಬೇರೆಯವ್ರ ಬಗೆಗಿನ ಕೆಟ್ಟ ಅಭಿಪ್ರಾಯಗಳಿರ್ಬೋದು, ಇದನ್ನೆಲ್ಲದನ್ನು ನಾವು ಬದಲಾಯಿಸ್ಕೋಬೇಕು. ಅದು ಶತ್ರು ಬುದ್ಧಿ ವಿನಾಶಾಯ ದೀಪಕಾಯ ನಮೋಸ್ತುತೆ. ಈ ಥರದ್ದು ಯಾವುದನ್ನು ಬೇರೆ ಯಾವುದೇ ಸಂಸ್ಕೃತಿಲೂ ಇಲ್ಲ. ನಮ್ಮ ಸನಾತನ ಸಂಸ್ಕೃತಿಯಿಂದ ಬಂದಿರೋದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಈಗ ನಮ್ಮ ಪಕ್ಕದ ಮನೇಲಿ ಯಾರೋ ಮುಸ್ಲಿಮ್ ಇದ್ದಾರೋ ಕ್ರಿಶ್ಚಿಯನ್ ಇದ್ದಾರೋ ಅಂತಂದ್ರೆ ನಾವು ಯಾರು ಹೋಗ್ಬಿಟ್ಟು ಏನು ಗಲಾಟೆ ಮಾಡಲ್ಲ, ಅವ್ರ ಜೊತೆಗೆ ಆರಾಮಾಗಿ ಹೊಂದ್ಕೊಂಡಿರ್ತೀವಿ. ಇದು ಎಲ್ಲಿಂದ ಬಂತು ಈ ಹೊಂದಾಣಿಕೆ ಬುದ್ಧಿ ನಮಗೆ? ನಮಗೆ ಹಿಂದಿನ ಕಾಲದಿಂದನೂ ಅಂದ್ರೆ ಪೂರ್ವಜರು ಅಲ್ಲಿಂದನೂ ನಮ್ಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ನಮ್ಗೆ ಯಾರಿಗೂ ತಕ್ಷಣ ಒಂದು ಬೈಬೇಕು, ಜಗಳ ಆಡ್ಬೇಕು ಅಂತ ಯಾರಿಗೂ ಬರಲ್ಲ. ಏನೋ ಒಂದು ಸಿಚುವೇಶನಿಗೆ ತಕ್ಕಂಗೆ ಏನೋ ಒಂದು ಮಾತು ಬರ್ಬೋದು, ಹೋಗ್ಬೋದು, ಅಷ್ಟು ಬಿಟ್ಟರೆ ಈ ಯುದ್ಧಗಳು ಮಾಡೋ ಅಂತ ಅಥವಾ ಒಬ್ರಿಗೊಬ್ರು ಬಡದಾಡ್ಕೊಳ್ಳೋ ಯಾವ ಸಂಸ್ಕೃತಿನೂ ನಮ್ದು ಅಲ್ವೇ ಅಲ್ಲ. ಆಮೇಲೆ ಒಂದು ಭ್ರಾತೃತ್ವ, ಒಂದು ಪ್ರೀತಿ, ಒಂದು ಪ್ರೇಮ ಅನ್ನೋದ್ರ ಬಗ್ಗೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರೀತಿ ಅಂದ ತಕ್ಷಣನೇ ಫಸ್ಟ್ ಬರೋದು ನಮ್ಮೆಲ್ಲರ ಕಣ್ಣಿಗೆ ಪ್ರೀತಿ ಸಂಕೇತ ತಾಜ್ ಮಹಲ್. ಯಾಕೆ? ರಾಮ ಸೀತೆಗೋಸ್ಕರ ಅಲ್ಲಿಗೆ ಹೋದ, ಲಂಕೆಗೆ ಹೋದ. ಲಂಕೆಗೆ ಹೋಗ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡಿದ್ರು, ಸೇತುವೆ ಕಟ್ಟೋದು. ಸೇತುವೆ ಒಂದು ಪ್ರೀತಿ ಸಂಕೇತ ಅಲ್ವಾ? ನಾವು ಯಾರೂ ಓದ್ಲೇ ಇಲ್ಲ ಇಷ್ಟು ವರ್ಷ. ಅಂದ್ರೆ ನಮ್ಮ ಸ್ವತಂತ್ರ ಬಂದ್ಮೇಲೆ ನಮ್ಗೆ ಏನ್ ಮಾಡ್ಬಿಟ್ರು, ಎಲ್ಲ ಏನೇನೋ ಓದಿಸ್ಬಿಟ್ರು ಬುಕ್ಗಳಲ್ಲಿ. ಏನಿಲ್ಲದೆ ಬೇರೆದನ್ನೇ ಓದ್ಕೊಂತ ಹೋದ್ವಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿನ ಬಿಟ್ರು ಎಲ್ಲ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಖಂಡಗಳನ್ನ ಓದಿದ್ವಿ ನಾವು. ನಮ್ಮ ಏಷ್ಯಾ ಖಂಡನೇ ಓದ್ಲಿಲ್ಲ ಸರಿಗೆ, ನಮ್ಮ ಭಾರತನೇ ಓದ್ಲಿಲ್ಲ. ನಮ್ಮ ಸುತ್ತಮುತ್ತ ಇರೋರ್ನೇ ಯಾರನ್ನೂ ಓದ್ಲೇ ಇಲ್ಲ, ಏನು ಗೊತ್ತೇ ಇಲ್ಲ ನಮಗೆ ಅದ್ರ ಬಗ್ಗೆ. ಇತ್ತೀಚೆಗೆ ಸ್ವಲ್ಪ ಏನು ಮೋದಿ ಅವ್ರದ್ದು ಸರ್ಕಾರ ಬಂದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಜ್ಞಾನ ಬರ್ತಾ ಇದೆ. ಯಾಕಂದ್ರೆ ಏನಂದ್ರೆ ಈಗ ಭೈರಪ್ಪ ಅವ್ರದ್ದು ಕೆಲವು ಕಾದಂಬರಿಗಳನ್ನ ಓದ್ವಿ ನೀವು, ತುಂಬಾ ಚೆನ್ನಾಗಿದೆ ಭೈರಪ್ಪ ಅವ್ರ ಕಾದಂಬರಿಗಳು. ಅದ್ರಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ಏನು ಸಂಸ್ಕೃತಿ ಹೆಂಗಿತ್ತು ನಮ್ದು, ಅದು ಹೆಂಗ್ ಬದಲಾವಣೆ ಆಯ್ತು ಅಂತ ಹೇಳ್ಬಿಟ್ಟು. ಈಗ ಒಂದು ಚಿಕ್ಕದೊಂದು